ನನ್ನ ಒಬ್ಬನೇ ನಾನು ಮತ್ತು ನನ್ನ ಮಿತ್ರದಿಂದ ಅವ್ರಿಗೆ ಎಷ್ಟು ನನ್ನನ್ನು ಕಂಡು ಅವ್ರಿಗೆ ಹೈದರಾಬಾದ್ ತನಕ ಓಡೋಗಿದ್ರು ಅಂತ ಇನ್ನೇನು ಹೇಳ್ಬೇಕು ಅದಕ್ಕಿಂತ ಜೋರಾಗಿ. ಇಲ್ಲಿಂದ ಬಸ್ಗಳಲ್ಲಿ ರಾತ್ರಿ ಇಲ್ಲಿಂದ ಫ್ಲೈಟ್ಗಳು ಕರ್ಕೊಂಡೋದ್ರು ಡೈರೆಕ್ಟ್ ಡೆಲಿಗೇಟ್ಸ್ನ. ಇನ್ನೇನು ಬೇಕು? ನಾನು ಶಕ್ತಿಯನ್ನು ತೋರಿಸಿದ್ದೀರಲ್ಲ. ವೈಮನಸ್ಸು ಅನ್ನೋದೇನು ಇಲ್ಲ. ನನಗೂ ಶಾಸಕರು ಯಾವುದೇ ರೀತಿ ವೈಮನಸ್ಸಿಲ್ಲ. ಅವ್ರು ಆಗಿರೋದನ್ನು ಮರ್ತಿದ್ದಾರಷ್ಟೇ. ಆದವ್ರನ್ನೆಲ್ಲ ಒಬ್ಬೊಬ್ಬನೇ ಮರಿತಾ ಇದ್ದಾರಷ್ಟೇ. ಏನಂತ? ಶಾಸಕರೇನು ನನಗೆ ಮಾತು ಕೊಟ್ಟಿಲ್ಲ. ಕಾಡಳ್ಳಿ ನಾಗರಾಜ್ ಅವ್ರು ಮಾತು ಕೊಟ್ಟಿದ್ದೀನಿ ನಾನು ಕೊನೆ ಅಂತ ಹೇಳ್ಬಿಟ್ಟು ಕೊನೆ ಅಂತ ನನ್ನ ಮಾತು ಕೊಟ್ಟಿದ್ರು. ಕಾಡಳ್ಳಿ ನಾಗರಾಜ್ ಅವ್ರು ಹೇಳಿದರು, ಎದುರು ಬದಲು ಹಾಕಿದ್ರೆ ನಾನು ರೆಡಿ ಇದ್ದೀನಿ. ಅವ್ರು ಕರೆಸಿ ಫೇಸ್ ಟು ಫೇಸ್ ಕೊಡಿಸಿದ್ರೆ ನಾನು ಅದಕ್ಕೆ ಜವಾಬ್ ನಾನು ಆ ಮಾತು ಹೇಳಿದ್ರೆ ಅದು ಸತ್ಯ ಆದರೆ ನೀವೇನು ಹೇಳಿದ್ರೆ ಅದಕ್ಕೆ ನಾನು ಒಪ್ಕೊಳಕ್ಕೆ ರೆಡಿ ಇದ್ದೀನಿ. ನಾನು ಗೆಲ್ಲಬೇಕು ಅಂತ ಹೋದಾಗ ಕಾಂಗ್ರೆಸ್ಸಲ್ಲೂ ನಾನು JDS ಅಲ್ಲೂ ನಾನು ಕಾಂಗ್ರೆಸ್ ಪಕ್ಷಕ್ಕೂ ಬೆಂಬಲ ನೀಡಿಲ್ಲ. ನಾನು ಮೊದಲು MLA ಎಲೆಕ್ಷನ್ JDS ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದೀನಿ. ಇವತ್ತು ಅವಕಾಶ. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಪಕ್ಷಕ್ಕೋಸ್ಕರ ಕಾಂಗ್ರೆಸ್ ಅವ್ರ ಸಪೋರ್ಟ್ ಕೇಳೋಕ್ಕಾದ್ರೆ ನನ್ನ ಆತ್ಮಸಾಕ್ಷಿ ಒಪ್ಕೋಬೇಕಲ್ವಾ? ನಾನು JDS ಬೆಂಬಲ ಸಪೋರ್ಟ್ ಮಾಡಿರೋದು. ನಾನು ಮತ್ತು ನನ್ನ ಸಹಪಾಠಿಗಳು, ನನ್ನ ಸಹೋದರರೆಲ್ಲರೂ ನಾವು ಮಾಡಿರೋದು JDS ಪಕ್ಷಕ್ಕೆ. ನಾನು JDS ಪಕ್ಷ, ಅವ್ರು ನಾನು ಸಪೋರ್ಟ್ ಮಾಡಬೇಕು. ನಾನು ಕಾಂಗ್ರೆಸ್ ಪಕ್ಷನ ಹೆಂಗೆ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕಾಗ್ತದೆ? ಶಾಸಕರ ವಿರುದ್ಧ ಶಾಸಕರ ಪರ ಅನ್ನೋದಲ್ಲ. ನಾವೆಲ್ಲ ಕುಳಿತುಕೊಂಡು ದಿನ ತೀರ್ಮಾನ ತಗೊಳ್ತೀವಿ ಯಾವ ರೀತಿ ಮಾಡಬೇಕು. ನಮ್ಮ ತಾಲೂಕಿಗೆ ಎಂಥವ್ರು ಬಂದರೆ ಚೆನ್ನಾಗಿರ್ತದೆ, ಇವರ ಕರೆಕ್ಟಾ ಇನ್ನೂ ಬೇರೆ ಕರೆಕ್ಟ್ ಅಂತ ಕುಳಿತುಕೊಂಡು ತೀರ್ಮಾನ ತಗೊಳ್ತೀವಿ. ಕೆಲವೊಂದು ಪಕ್ಷದ ತೀರ್ಮಾನಗಳು ನನಗೆ ಇಡಿಸೋದನ್ನು ನಾನು ಸ್ವಲ್ಪ ಸ್ವಾಭಿಮಾನಿ. ಕೆಲವೊಂದು ಪಕ್ಷಗಳು ತಗೊಳ್ಳತಕ್ಕಂಥ ತೀರ್ಮಾನ ನಾನು ಇಡಿಸೋಲ್ಲ. ವ್ಯಕ್ತಿಗೆ ನಾನು ಗೌರವ ಕೊಡ್ತೀನಿ, ವಿಶ್ವಾಸಕ್ಕೆ ಗೌರವ ಕೊಡ್ತೀನಿ, ಸ್ನೇಹಕ್ಕೆ ಗೌರವ ಕೊಡ್ತೀನಿ. ಪಕ್ಷ ಅಂದರೆ ನನ್ನ ಪಕ್ಷಕ್ಕೆ ನಾನು ಕೊಡೋದಿಲ್ಲ. ನನ್ನ ವ್ಯಕ್ತಿ ಮುಖ್ಯ, ವಿಶ್ವಾಸ ಮುಖ್ಯ, ಸ್ನೇಹ ಮುಖ್ಯ. ಕಾಳಿಗೆ ನಮಸ್ಕಾರನೂ ಮಾಡಿದ್ರು. ಓಟ್ ಹಾಕೋಕೆ ಮುಂಚೆ ನಮಸ್ಕಾರ ಅಣ್ಣ ಕಟ್ಟಾಕೊಂಡು ಎತ್ತಾಕೊಂಡು ಹೋಗ್ಬಿಟ್ರು, ಕಾರಲ್ಲಿ ಎತ್ತಾಕೊಂಡು ಹೋಗ್ಬಿಟ್ರು ಅಣ್ಣ ಫೀಲ್ಡಲ್ಲಿ ಕಾಳಿಗೆ ನಮಸ್ಕಾರನೂ ಮಾಡಿದ್ರು. ಕೆಲವ್ರು ಅಳ್ತಾ ಇದ್ದಿದ್ದು ನೀವೆಲ್ಲ ನೋಡಿದ್ರಿ, ನನ್ನ ಹತ್ರ ಬಂದು ಅಳ್ತಾ ಇದ್ದಿದ್ದು ಕೂಡ ನೀವು ನೋಡಿದ್ರಿ, ನೀವು ಬಂದಿದ್ರಿ ಅಲ್ಲಿಗೆ. ಅವ್ರು ಏನು ಹೇಳ್ತಾ ಇದ್ರು ಅಂತ ಕೇಳಿದ್ರಿ ನೀವು ಅಲ್ವಾ? ನಿಮ್ಮ ಕಿವಿಯೆಲ್ಲ ಕೇಳಿದ್ರಿ ಅವ್ರು ಏನು ಹೇಳಿದ್ರು ಅಂತ. ನಾನು ಹೇಳಿದ ಮಾತು ಅವ್ರು ಹೇಳಿದ್ರ? ಆ ತಾಯಿ ಸಾವು ಬಗ್ಗೆ ಹೇಳಿದ್ರ? ನಮ್ಮನ್ನು ಕರ್ಕೊಂಡೋಗ್ಬಿಟ್ಟು ಟಾರ್ಚರ್ ಹಿಂಸೆ ಆ ಮನುಷ್ಯ ಒಬ್ಬ ಓಬಲ್ ರೆಡ್ಡಿ ಅವ್ರು ಇದ್ರಲ್ಲ, ಅವ್ರಿಗೆ ಎಷ್ಟು ವರ್ಷ? 65-70 ವರ್ಷ ವಯಸ್ಸು. ಅವ್ರು ಅಳ್ತಾ ಇದ್ದಿದ್ದು ನೋಡಿದ್ರ? ನಾನು ಸೃಷ್ಟಿ ಮಾಡಿದ್ದೀನಿ ಅವ್ರು ಅಳ್ತಾ ಇದ್ದಿದ್ದು. ನೀವು ನೋಡಿದ್ರಲ್ಲ ಮೀಡಿಯಾದವರು? ನೀವೇ ಮಾತಾಡ್ತಿರಲ್ಲ. ಮೀಡಿಯಾ ಮುಂದೆ ಬಂದು ಹೇಳಿ ನಿಮ್ಗೇನೋ ತೊಂದರೆ ಆಗಿದೆ ಅಂತ ಕೇಳಿದ್ರಿ. ನಮಗೆ ಭಯ ಅಂದ್ರೆ ಇನ್ನೇನು ತೊಂದರೆ ಮಾಡ್ತಾರೋ ಅಂತ ಭಯಪಟ್ಟರು. ನಾನು ಯಾರನ್ನೂ ಸೋಲಿಸ್ಬೇಕು ಅಂತ ನಿಲ್ಲಿಲ್ಲ, ನಾನು ಗೆಲ್ಲಬೇಕು ಅಂತ ನಿಂತವನು. ನನಗೆ ಯಾರೂ ಶತ್ರುಗಳಿಲ್ಲ. ನಾನು ರಾಜೇಂದ್ರಗೌಡನೂ ಶತ್ರು ಅಲ್ಲ, ನಾನು ಕಾಡಳ್ಳಿ ನಾಗರಾಜ್ ಅವರು ಶತ್ರು ಅಲ್ಲ. ನಾನು ಗೆಲ್ಲಬೇಕು ಅಂತ ನಿಂತವನು. ನಾನು ಯಾರನ್ನೂ ಸೋಲಿಸ್ಬೇಕು ಅಂತ ನಿಂತವರಲ್ಲ. ತಮ್ಮ ಹತ್ರ ಒಂದು ಮೀಡಿಯಾದಲ್ಲಿ ನಾನು ನೋಡಿದೆ, ತಾವು ಮಾತಾಡಿದ್ದು ನಾನು ನೋಡಿದ್ದೆ. ಇದ್ರ ಯಾರು ಸೋಲಿಸ್ಬೇಕು ಅಂತ ನಿಂತವರು ಅಂತ ಎಲ್ಲೋ ಒಂದು ತಡೆ ನಿಮ್ಮ ಒಂದು ಇದರಲ್ಲಿ ಬಂತು. ನಾನು ಸೋಲಿಸ್ಬೇಕು, ನಾನು ನಿಮ್ಮ ನನ್ನ ನಂಬರ್ ಸಿಗಲಿಲ್ಲ, ಇನ್ಮೇಲೆ ಫೋನ್ ಮಾಡೋನು. ನಾನು ಸೋಲಿಸ್ಬೇಕು ಅಂತ ನಿಂತವನಲ್ಲ, ನಾನು ಗೆಲ್ಲಬೇಕು ಅಂತ ನಿಂತಿರೋದು. ಅವ್ರು ಯಾವುದೋ ನಾನು ಪಕ್ಷ ನೀವು ಸುಮಾರು ಬಾರಿ ನೀವೆಲ್ಲ ಪತ್ರಿಕೆ ನೀವೆಲ್ಲ ಮೀಡಿಯಾದವ್ರು ಕೇಳ್ತಾ ಇದ್ರಲ್ಲ, ನಾನು ವಿಶ್ವಾಸಕ್ಕಿಂತ ನನ್ನ ಸ್ನೇಹ ಮುಖ್ಯ, ಪಕ್ಷ ಮುಖ್ಯ ಅಂತ ಹೇಳ್ತಾ ಇದ್ರಲ್ಲ. ನನ್ನ ಪಕ್ಷನೇ ಮುಖ್ಯ ಅಂತ ಅವ್ರು ಹೇಳ್ತಾ ಇದ್ರಲ್ಲ. ವಿಶ್ವಾಸ ಬೇರೆ, ಪಕ್ಷ ಬೇರೆ ಅಂತ ಹೇಳ್ತಾ ಇದ್ರಲ್ಲ. ನಾನು ಆ ಜಾಗದಲ್ಲಿದ್ದರೆ ನನ್ನ ಪಕ್ಷ ಅಲ್ಲ ಮುಖ್ಯ, ನನಗೆ ಸ್ನೇಹ ಮುಖ್ಯ, ವಿಶ್ವಾಸ ಮುಖ್ಯ. ನಾನು ಹಂಗಿರ್ತೀನಿ. ನಾನು ಹಂಗೆ ನಡ್ಕೊಂಡು ಬಂದಿದ್ದೀನಿ, ಹಂಗೆ ನಡ್ಕೊಂಡು ಹೋಗ್ತೀನಿ. ಯಾರೋ ಅಲ್ಲಿ ಲೀಡ್ರ್ ಇದ್ದಾರೆ, ಒಂದು ಪಕ್ಷದಲ್ಲಿ ಅಧಿಕಾರ ಇದೆ, ಅಲ್ಲಿ ಹೋಗ್ಬಿಟ್ರೆ ಏನೋ ಅಧಿಕಾರ ಸಿಗ್ತದೆ ಅಂತ ನಾನು ಹೋಗಲ್ಲ. ವಿಶ್ವಾಸ ಅಂದರೆ ವಿಶ್ವಾಸ, ಪ್ರಾಣ ಕೊಡೋಕ್ಕೂ ಸಿದ್ಧ ಇರ್ತೀನಿ. ಮೊದಲಿಂದ ನಾನು ಆನಂದ್ ರೆಡ್ಡಿ ಹತ್ರ ನಾನು ಅದೇ ರೀತಿ ನಡ್ಕೊಂಡು ಬಂದಿದ್ದೀನಿ. ಆನಂದ್ ರೆಡ್ಡಿನ ಮೊದಲ ಬಾರಿಗೆ ನಾನು ಜಿಲ್ಲಾ ಪಂಚಾಯತಿ ಒಂದು ಚುನಾವಣೆ ನಿಲ್ಲಿಸಿದಂಥ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಬಂದು ಕೇಳಿದ್ರು, JDS ಪಕ್ಷದವರು ಬಂದು ಕೇಳಿದ್ರು, ಬಿ ಫಾರ್ಮ್ ಕೊಡ್ತೀವಿ, ಬಿ ಫಾರ್ಮ್ ಬೇಡ, ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಂಟೆಸ್ಟ್ ಮಾಡಿದ್ವಿ. ಗೆದ್ವಿ ನಾವು. ಕಾಂಗ್ರೆಸ್ಸು JDS ಎರಡು ವಿರುದ್ಧವಾಗಿ. ಆನಂದ್ ರೆಡ್ಡಿ ಅವ್ರಿಗೆ ಆವಣಿ ಪಂಚಾಯತಿ ಬಗ್ಗೆ, ಆವಣಿ ZP ಬಗ್ಗೆ ಏನೋ ಗೊತ್ತಿರಲಿಲ್ಲ. ಕರ್ಕೊಂಡು ಹೋದ್ವಿ, ನಾವು ಗೆದ್ವಿ. ಅದು ನನ್ನ ಸ್ನೇಹ, ನನ್ನ ಫ್ರೆಂಡು, ಅವ್ನು ಬರಬೇಕು ಅಷ್ಟೇ ನನಗಿರೋದು. ಅವತ್ತು ನಮ್ಮ ಮನೆಯವರ ನಿಲ್ಬೋದಾಗಿತ್ತು, ನಮ್ಮ ಮನೆಯವರ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದಾಗಿತ್ತು. ಯಾರು
ನಾನು ಆನಂದ್ ರೆಡ್ಡಿನ ಪರಿಚಯ ಮಾಡಿಸಿದಾಗ ಯಾರು ಅಬ್ಜೆಕ್ಷನ್ ಮಾಡಿಲ್ಲ. ನನ್ನ ಮನೆಯವನಿಗೆ ಕಂಟೆಸ್ಟ್ ಮಾಡಿಸಿದ್ರೆ ನನಗೆ ಯಾರು ಅಬ್ಜೆಕ್ಷನ್ ಮಾಡ್ತಾ ಇದ್ರ? ಅವ್ರ ಪಕ್ಷಕ್ಕೆ ಇವತ್ತಿನ ದಿನ ಪಕ್ಷ ಅಂತ ಹೋಗಿದ್ದಾರೆ. ನಾನು ಆ ಜಾಗದಲ್ಲಿದ್ದರೆ ನನ್ನ ವಿಶ್ವಾಸ ಅಂತ ಹೋಗ್ತೀನಿ. ಹೈಜಾಕ್ ಅಂತ ಹೇಳಿದ್ನಲ್ಲ, ಹೌದು, ಬಲವಂತವಾಗಿ ಓಟ್ಗಳು ಬಲವಂತ ಕೂಡಾಕೊಂಡಿದ್ದು, ಹೌದು ಹೌದು, ಹೈಜಾಕ್ ಮಾಡೋದು ಸಹಜ. ಆ ಒಂದು ಅಳ್ತಾ ಇದ್ದಿದ್ದು ಯಾಕೆ ಅವರು ಅಂತ ಅದಕ್ಕೆ ಹೇಳಿ, ಹತ್ಕೊಂಡು ಬಂದು ಹೇಳಿದ್ದು ಯಾಕೆ ನಾನು ಮತ ಕೊಡೋಕೆ ಭಯ ಪಡ್ತಾ ಇದ್ದೆ, ನಮ್ಗೆ ಭಯ ಆಗ್ತಾ ಇದ್ದು, ಭಯದ ವಾತಾವರಣ ಸೃಷ್ಟಿ ಮಾಡಿದ್ದು ಯಾರು? ಆ ಮತದಾರ ಬಂದು ಅಳ್ತಾ ಇದ್ದಿದ್ದು ಯಾಕೆ ಆ ಗ್ರೌಂಡಲ್ಲಿ? ಕಾಣೆ ನಮ್ಮ ಶಾಸಕರ ಮಾತು ಹೇಳ್ತಾ ಇದ್ರು, ಯಾರು ಹೈಜಾಕ್ ಮಾಡಿಲ್ಲ, ಅವ್ರಿಗೆ ಸೋಲಿನ ಭಯ ಬಂದುಬಿಟ್ಟಿದೆ, ಅದರಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ. ಸೋಲಿನ ಭಯ ನನಗೆ ಬಂದಿರಲಿಲ್ಲ. ಸೋಲಿನ ಭಯ ಯಾರಿಗೆ ಬಂತೋ, ನಾನು ನಿಲ್ತೀನಿ ಅಂದ ತಕ್ಷಣ ಸೋಲಿನ ಭಯ ಯಾರಿಗೆ ಬಂತು ಅಂತ ಹೇಳ್ಬಿಟ್ಟು ಇಡೀ ತಾಲೂಕು ಗೊತ್ತು, ಅವ್ರಿಗೂ ಗೊತ್ತು. ಅದಕ್ಕೆ ಊರು ಬಿಟ್ಟು ಎಲ್ಲ ಆಚೆ ಹೋಗಿದ್ದು. 500 ಕಿಲೋಮೀಟರ್ ಆಚೆ ಹೋಗ್ಬಿಟ್ಟು ಲಾಡ್ಜ್ಗಳಲ್ಲಿ ಬಚ್ಚಿಕೊಂಡಿದ್ದು ಅವರು, ನಾನಲ್ಲ, ನಾನು ಮುಳುಬಾಲಲ್ಲಿ ಇದ್ದೀನಿ. ಹಾಗಾದ್ರೆ ಯಾರು ಸೋಲಿನ ಭಯ ಬಂದಿತ್ತು ಅಂತ ಹೇಳಿ. 5 ಜನ ಅಂತಲ್ಲ, 53 ಜನ, 53 ಜನ ರೆಸಾರ್ಟಲ್ಲಿ ಇದ್ದಿದ್ದು, 53 ಜನ ರೆಸಾರ್ಟಲ್ಲಿ ಇದ್ದಿದ್ದು. ಅವ್ರಿಗೆ ಭಯ ಇಲ್ದಿದ್ರೆ, ನಮಗೆ ಸೋಲಿನ ಭಯ ಅಂತ ಏನು ಹೇಳ್ತಾ ಇದ್ರು, ಅವ್ರಿಗೆ ಭಯ ಇದ್ದಿದ್ರೆ 5 ಜನನ್ನೇ ಹಾಲಿಟ್ಕೊಂಡು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡು ಅದ್ರ ಮೇಲೆ ಆಣೆ ಪ್ರಮಾಣಗಳು ಮಾಡಿಸ್ಕೊಂಡು 5 ಜನನ್ನೇ ಕರ್ಕೊಂಡು ಬರೋಂಥ ನೆಸಿಟಿ ಏನಿತ್ತು? ಫ್ರೀಯಾಗಿ ಬಿಡಬೇಕಾಗಿತ್ತು. ಯಾರು ಹೊಡೆದಾಗ್ತಾ ಇದ್ರಾ? ಎಲ್ಲ ಎತ್ಕೊಂಡು ಹೋಗ್ಬಿಡ್ತಿದ್ರಾ? ಫ್ರೀಯಾಗಿ ಬಿಡ್ಬೇಕು. ಎಲ್ಲ ತಾಲೂಕಿನವ್ರು ಎಲ್ಲ ಬಂದ್ರಲ್ಲ, ಬಸ್ಸಲ್ಲಿ ಬಂದು ಕ್ಯೂ ಆಗಿ ನಿಂತ್ಕೊಂಡು ಎಲ್ಲರೂ ಓಟ್ ಕೊಟ್ರಲ್ಲ. ಇವ್ರಾಕೆ 5 ಜನನೇ ಕರ್ಕೊಂಡು ಬಂದಿದ್ದು ಯಾಕೆ? ಯಾರಿಗೆ ಭಯ? ಅವ್ರು ಹೇಳ್ತಾ ಇದ್ರಲ್ಲ, ಯಾರೋ ಪಾಪ ಹಾರ್ಟ್ ಅಟ್ಯಾಕ್ ಆಗಿದ್ರು ಅಂತ. ಅದಕ್ಕೆ ಕೇಳಿದ್ದೀನಲ್ಲ, ಹಾರ್ಟ್ ಅಟ್ಯಾಕಾ ಇಲ್ಲ ನಿಮ್ಮ ಒಂದು ಕೊಟ್ಟಿರ್ತಕ್ಕಂಥ ಒಂದು ಟಾರ್ಚರಿಂದ ಆ ತಾಯಿ ಮಗನ ಜೊತೆಯಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಾಣ ಕಳೆದುಕೊಂಡು ಇನ್ನೂ ಕೆಲವು ದಿವಸ ಬದುಕ್ತಾ ಇದ್ದ ತಾಯಿ. ಇದಕ್ಕೆಲ್ಲ ಪ್ರತಿಫಲ ಸಿಗ್ತಾ ತಾಲೂಕು ಜನ ಇದಕ್ಕೆಲ್ಲ ಆನ್ಸರ್ ಕೊಡ್ತಾ ಇರ್ತಾರೆ ಒಂದಿನ.